ಹ್ಮ್. ನಮಸ್ಕಾರ ರೀ. ಇವತ್ತೊಂದು ಯಾವ ವಿಷಯದ ಬಗ್ಗೆ ಕಲಿಯೋಣಪ್ಪ ಅಂದ್ರೆ ಬ್ಲಡ್ ಕಲೆಕ್ಷನ್ ಟ್ಯೂಬ್ಸ್ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ಈಗೇನು ಜಾಯ್ನ್ ಆಗಿರ್ತಾರಲ್ಲ ನರ್ಸಿಂಗಿಗೆ, ಅವ್ರಿಗೆ ಈ ಬ್ಲಡ್ ಕಲೆಕ್ಷನ್ ಟ್ಯೂಬ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ. ಡ್ಯೂಟಿಗೆ ಹೋದ್ರು ಅವರು ಅಷ್ಟಕ್ಕಷ್ಟೇ ನೋಡಿರ್ತಾರೆ, ಬಟ್ ಕಲ್ತಿರೋಂಗಿಲ್ಲ. ಇವತ್ತಿನ ವಿಷಯದೊಳಗೆ ನಾವು ಬ್ಲಡ್ ಕಲೆಕ್ಷನ್ ಟ್ಯೂಬ್ಸ್ನ ನೋಡೋಣ. ಯಾವ್ಯಾವ ಕಲರ್ ಟ್ಯೂಬ್ಸು ಏನೇನು ಇಂಡಿಕೇಟ್ ಮಾಡ್ತೈತೆ, ಅದಕ್ಕೆ ಯೂಸ್ ಆಗುತ್ತೆ, ಹಾಂ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತು. ಫಸ್ಟ್ ಒನ್ ಇಸ್ ದ ಬ್ಲಡ್ ಕಲೆಕ್ಚರ್ ಬಾಟಲ್. ಫಸ್ಟ್ ಇರುತ್ತೆ ಯಾವ್ದು ರೀ? ಬ್ಲಡ್ ಕಲ್ಚರ್ ಬಾಟಲ್. ಅದು ಎದಕ್ಕಪ್ಪ ನೇಮ್ ಏನಾದರೂ ಕಲ್ಚರ್ ಬಾಟಲ್. ನಾವು ಬ್ಲಡ್ ಕಲ್ಚರ್ ಸಲುವಾಗಿ ಅದನ್ನು ಯೂಸ್ ಮಾಡ್ತೀವಿ. ಓಕೆ, ಕಲರು ಬ್ಲಡ್ ಕಲ್ಚರ್ ಬಾಟಲ್, ನೇಮ್ ಕಲ್ಚರ್ ಬಾಟಲ್, ಅಡಿಟಿವ್ ಏನು ಆ್ಯಡ್ ಮಾಡಿರ್ತಾರೋ ಆ ಬಾಟಲ್ ಒಳಗೆ ಏನು ಆ್ಯಡ್ ಮಾಡಿರ್ತಾರೋ. ಓಕೆ, ಸೋಡಿಯಂ ಪಾಲಿಯಾನಿಥಾಲ್ ಸಲ್ಫೋನೈಟ್. ಎದಕ್ಕೆ ಆ್ಯಡ್ ಮಾಡಿರ್ತಾರೆ ಅಂದರೆ ಬ್ಲಡ್ ಕ್ಲಾತ್ ಆಗಬಾರ್ದಂತ. ಇಟ್ ಈಸ್ ಆ್ಯಂಟಿ ಕಾಗುಲೆಂಟ್. ಇದು ಏನಾಗುತ್ತೆ ಅಂದರೆ ಇದು ಆ್ಯಡ್ ಮಾಡಿದರೆ ಬ್ಲಡ್ ಕ್ಲಾಟ್ ಆಗೋ ಪ್ರೊಸೆಸ್ನ ಕಡಿಮೆ ಮಾಡುತ್ತೆ. ಅದಕ್ಕಾಗಿ ಇದನ್ನು ಆ್ಯಡ್ ಮಾಡಿರ್ತಾರೆ. ಆ್ಯಂಡ್ ಗ್ರೋತ್ ಮೀಡಿಯಾ ಫಾರ್ ಮೈಕ್ರೋ ಆರ್ಗನಿಸಮ್ಸ್. ಓಕೆ, ಟೆಸ್ಟ್ ಯೂಸ್ಡ್ ಫಾರ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ? ಒಂದು 2 ಬಾಟಲ್ಸ್. ಇದು ಬ್ಲಡ್ ಕಲ್ಚರ್ಗೆ 2 ಬಾಟಲ್ಸ್ನ ಯೂಸ್ ಮಾಡ್ತಾರೆ. ಒಂದು ಏರೋಬಿಕ್, ಇನ್ನೊಂದು ಆ್ಯನೋರೋಬಿಕ್. ಏರೋಬಿಕ್ ಏನೈತಲ್ಲ, ಬ್ಯಾಕ್ಟೀರಿಯಾಸ್ಗೆ ಆಕ್ಸಿಜನ್ ನೀಡೆಡ್. ಏರೋಬಿಕ್ ಐತಲ್ಲ, ಬ್ಯಾಕ್ಟೀರಿಯಾ ಏನು ನಮ್ಮ ಬಾಡಿಯೊಳಗೆ ಬ್ಯಾಕ್ಟೀರಿಯಾ ಇರ್ತಾವಲ್ಲ ಅದಕ್ಕೆ ಆಕ್ಸಿಜನ್ ಕಂಪಲ್ಸರಿ ನೀಡೆಡ್. ಆ್ಯನೋರೋಬಿಕ್ಕಿಗೆ ಐತಲ್ಲ, ಆಕ್ಸಿಜನ್ ಇಲ್ಲದೆ ಇದ್ರೂ ಬದುಕ್ತಾವ್ರಿ, ಜೀವಿಸ್ತಾವೆ. ಆಕ್ಸಿಜನ್ ಇಲ್ಲದೆ ಇದ್ರೂ ಬದುಕ್ತಾವೆ, ಜೀವಿಸ್ತಾವೆ. ಇವ್ರು ಏನು ಮಾಡ್ತಾರೋ ಆ್ಯನೋರೋಬಿಕ್ ಒಳಗೆ, ಆ ಬ್ಲಡ್ ಕಲ್ಚರ್ ಒಳಗೆ ಏನು ಮಾಡ್ತಾರೆ, ಏರೋಬಿಕ್ ಅಂದರೆ ಆ್ಯನೋರೋಬಿಕ್ದು ಆಕ್ಸಿಜನ್ ಇಲ್ಲದೆ ಥರ ಅದನ್ನು ಕ್ರಿಯೇಟ್ ಮಾಡ್ತಾರೆ. ಎನ್ವೈರ್ಮೆಂಟ್ ಆಕ್ಸಿಜನ್ ಇಲ್ಲ ಅನ್ನೋ ಥರ ಕ್ರಿಯೇಟ್ ಮಾಡ್ತಾರೆ. ಈಗ ಆಕ್ಸಿಜನ್ ಇಲ್ಲಪ್ಪ ಅಂದ್ರೂ ಅದೇನು ಮಾಡ್ತೈತಿ, ಆ್ಯನೋರೋಬಿಕ್ಕು ಬದುಕ್ತೈತಿ. ಆಕ್ಸಿಜನ್ ಬೇಡ ಆ್ಯನೋರೋಬಿಕ್ ಒಳಗೆ ಐತಲ್ಲ, ಆಕ್ಸಿಜನ್ ನೀಡೇದಿಲ್ಲ ಅದಕ್ಕೆ, ಬ್ಯಾಕ್ಟೀರಿಯಾಕ್ಕೆ. ಓಕೆ, ಅದ್ರ ಸಲುವಾಗಿ ಬ್ಲಡ್ ಕಲ್ಚರ್ ಬಾಟಲ್ನ ಮಾಡ್ತಾರೆ. ನೆಕ್ಸ್ಟ್ ಒಂದು ಲೈಟ್ ಬ್ಲೂ ಒಳಗೆ ನೇಮ್ ಏನು ರೀ? ಲೈಟ್ ಬ್ಲೂದು ನೆನಪಿಟ್ಕೊರಿ. ಇವೆಲ್ಲ ಯಾವುದು ಎಕ್ಸಾಮ್ಸ್ ಕೇಳ್ತಾರೆ ರೀ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳ್ತಾರೆ. ಲೈಟ್ ಬ್ಲೂದ ನೇಮ್ ಯಾವುದಪ್ಪ ಅಂದ್ರೆ ಸೋಡಿಯಂ ಸಿಟ್ರೇಟ್. ಲೈಟ್ ಬ್ಲೂ ಸೋಡಿಯಂ ಸಿಟ್ರೇಟ್. ಇದರಲ್ಲಿ ಏನಿರ್ತದೆ? 3.2% ಸೋಡಿಯಂ ಸಿಟ್ರೇಟ್. ಇಟ್ ಈಸ್ ಆಲ್ಸೋ ಆ್ಯಂಟಿ ಕಾಗುಲೆಂಟ್. ಇದು ಕಾಗುಲೇಷನ್ಸ್ ಟೆಸ್ಟಿಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ದ ರೆಡ್ದು ನೇಮ್ ರೆಡ್ ಆರ್ ಪ್ಲೇನ್. ಓಕೆ, ನೋ ಅಡಿಟಿವ್ಸ್, ನೋ ಆಂಟಿಕಾಗುಲೆಂಟ್. ಇದರೊಳಗೆ ಏನು ಇರೋಂಗಿಲ್ಲ, ಅಡಿಟಿವ್ಸ್ ಇರೋಂಗಿಲ್ಲ, ಯಾವ ಅಡಿಟಿವ್ಸ್ನು ಇರೋಂಗಿಲ್ಲ. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಇಮ್ಯುನಾಲಜಿಕಲ್ ಟೆಸ್ಟ್, ಸೆರೋಲಾಜಿಕಲ್ ಎಕ್ಸಾಮಿನೇಷನ್. ಇಮ್ಯುನಾಲಜಿಕಲ್ ಟೆಸ್ಟ್ ಒಳಗೆ ಏನೇನಾಗುತ್ತೆ ರೀ, ನಮ್ದು ಇಮ್ಯೂನ್ ಸಿಸ್ಟಮ್ನ ಡಯಾಗ್ನೋಸ್ ಮಾಡ್ತಾರೆ. ಏನಾದ್ರು ಇಮ್ಯೂನ್ ಡಿಸಾರ್ಡರ್ಸ್ ಇದೆನಾ. ಓಕೆ, ಆಟೋಇಮ್ಯೂನ್ ಡಿಸಾರ್ಡರ್ ಗೊತ್ತಿರ್ಬೇಕಲ್ಲ ನಿಮ್ಗೆ. ಆಟೋಇಮ್ಯೂನ್ ಡಿಸಾರ್ಡರ್ ನಮ್ಮ ಓನ್ ಸೆಲ್ಸ್ ಕಿಲ್ ಮಾಡ್ತೈತೆ. ಆಟೋಇಮ್ಯೂನ್ ಡಿಸಾರ್ಡರ್ಸ್ ನಮ್ಮ ಓನ್ ಸೆಲ್ಸ್ ಅಟ್ಯಾಕ್ ಮಾಡ್ತೈತೆ, ನಮ್ಮ ಬಾಡಿ ಸೆಲ್ಸ್ ಒಳಗೆ ಅಟ್ಯಾಕ್ ಮಾಡ್ತೈತಿ. ಇಮ್ಯುನಿ ಡಿಸಾರ್ಡರ್ ಏನಾದ್ರು ಇನ್ಫೆಕ್ಷನ್ ಇದೆಯಾ ಅದೆಲ್ಲ ಚೆಕ್ ಮಾಡ್ತೀನಿ. ಆಟೋಇಮ್ಯೂನ್ ಡಿಸಾರ್ಡರ್ ಯಾವುದು? ಇಮ್ಯುನಾಲಜಿ. ನೆಕ್ಸ್ಟ್ ಸೆರಾಲಜಿಕಲ್ ಎಕ್ಸಾಮಿನೇಷನ್ಸ್. ಬ್ಲಡ್ ಟೆಸ್ಟ್ that detects the presence of antibodies or antigens in the person's blood to diagnose the infection. Serological examination. Next, gold. Fourth one is the gold. ಸಿರಮ್ ಸಪ್ರೇಟಿಂಗ್ ಟ್ಯೂಬ್. ಇದೈತಲ್ಲ ಗೋಲ್ಡ್ ಐತಲ್ಲ, ಸಿರಮ್ ಸಪ್ರೇಟಿಂಗ್ ಟ್ಯೂಬ್. ಇದು ಸಿರಮ್ನ ಸಪ್ರೇಟ್ ಮಾಡ್ತೀರಿ. ಓಕೆ, ಅಡಿಟಿವ್ ಏನಂದರೆ ಸಿರಮ್ ಸಪ್ರೇಟಿಂಗ್ ಜೆಲ್ ಆ್ಯಂಡ್ ಕ್ಲಾಟ್ ಆ್ಯಕ್ಟಿವೇಟರ್. ಇದ್ರೊಳಗೆ ಕ್ಲಾತ್ ಆ್ಯಕ್ಟಿವೇಟರ್ ಇರ್ತೈತಿ. ಆಂಟಿಕಾಗುಲೆಂಟ್ ಅಲ್ಲ, ಕ್ಲಾಟ್ ಆ್ಯಕ್ಟಿವೇಟರ್. ಬ್ಲಡ್ ಕ್ಲಾಟ್ ಆಗ್ಬೇಕು ನಮಗೆ ಅಂದಾಗ ನಮ್ಗೆ ಸಿರಮ್ ಸಪ್ರೇಟಿಂಗ್ ಸಿಗುತ್ತೆ. ಸಿರಮ್ ಸಪ್ರೇಟಿಂಗ್ ಟ್ಯೂಬ್, ಸಿರಮ್ ಸಪ್ರೇಟಿಂಗ್ ಜೆಲ್ ಆ್ಯಂಡ್ ಕ್ಲಾಟ್ ಆ್ಯಕ್ಟಿವೇಟರ್. ಇಟ್ ಈಸ್ ಯೂಸ್ ಫಾರ್ ಆಲ್ ಬಯೋಕೆಮಿಸ್ಟ್ರಿ ಟೆಸ್ಟ್. ಎಲ್ಲ ಬಯೋಕೆಮಿಸ್ಟ್ರಿ ಟೆಸ್ಟ್ಗೆ ಯೂಸ್ ಮಾಡ್ತಾರೆ. ಏನೇನು ಬಯೋಕೆಮಿಸ್ಟ್ರಿ ಟೆಸ್ಟ್ ಏನೇನು ಬರ್ತೈತಿ? ಗ್ಲೂಕೋಸ್, ಎಲೆಕ್ಟ್ರೋಲೈಟ್ಸ್, ಕೆ ಎಫ್ ಟಿ ಅಂದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್, LFT ಲಿವರ್ ಫಂಕ್ಷನ್ ಟೆಸ್ಟ್, ಲಿಪಿಡ್ ಪ್ರೊಫೈಲ್. ಇದಕ್ಕೆಲ್ಲ ಆಲ್ ಬಯೋಕೆಮಿಸ್ಟ್ರಿ ಟೆಸ್ಟ್. ಓಕೆ, ನೆಕ್ಸ್ಟ್ ಲೈಟ್ ಗ್ರೀನ್ ಅಂತ ನೇಮ್ ಯಾವುದು? ಹೆಪಾರಿನ್ ಟ್ಯೂಬ್. ನೆನಪಿಟ್ಕೊಟ್ಟು ಲೈಟ್ ಗ್ರೀನ್ದು ಹೆಪಾರಿನ್ ಟ್ಯೂಬ್. ಇದರೊಳಗೆ ಅಡಿಟಿವ್ಸ್ ಏನಿರ್ತೈತಿ? ಸೋಡಿಯಂ ಹೆಪಾರಿನ್ ಆರ್ ಲಿಥಿಯಂ ಹೆಪಾರಿನ್. ಇಟ್ ಈಸ್ ದ ಆ್ಯಂಟಿಕಾಗುಲೆಂಟ್ ಏನಂದ್ರೆ ಬ್ಲಡ್ ಕ್ಲಾಟ್ ಆಗೋ ಥರ ಪ್ರಿವೆಂಟ್ ಮಾಡುತ್ತೆ. ಇದು ಎದಕ್ಕೆ ಯೂಸ್ ಮಾಡ್ತಾರೆ? ಪ್ರಿವೆಂಟ್ ದ ಕ್ಲಾಟಿಂಗ್. ಓಕೆ, ಕ್ರೋಮೋಸೋಮಲ್ ಟೆಸ್ಟಿಂಗ್ ಸಲುವಾಗಿ ಯೂಸ್ ಮಾಡ್ತಾರೆ. HLA ಟೈಪಿಂಗ್, ಅಮ್ಯೂನೋ ಆ್ಯಂಡ್ ಲ್ಯಾಕ್ಟೇಟ್. ಓಕೆ, ನೆಕ್ಸ್ಟ್ ಒನ್ ಇಸ್ ದ ಪರ್ಪಲ್ ಆರ್ ಲೆವೆಂಡ್ರಾ. ಪರ್ಪಲಿಗೆ ಇನ್ನೊಂದು ಲೆವೆಂಡ್ರಾ ಅಂತಾರೆ. ಓಕೆ, ಇದರೊಳಗೆ ನೇಮ್ EDTA ಅಂತ ಬರೆದಿರ್ತಾರೆ ನೀವು ಪರ್ಪಲ್ ಮ್ಯಾಗ ನೋಡಿರಿ.
ಯಾವ ಥರ ನೀವು ಡ್ಯೂಟಿ ಮಾಡ್ತಿರ್ತೀರಲ್ಲ ಅಬ್ಸರ್ವ್ ಮಾಡಿ, ಟ್ಯೂಬ್ಸ್ ಮೇಲೆ ನೇಮ್ ಬರೆದಿರ್ತಾರೆ. ಇದಕ್ಕೆ ಟ್ಯೂಬ್ಸ್ ಇ ಡಿ ಟಿ ಅಂದರೆ ಇಥಾಲಿನ್ ಡೈಮ್ಯಾಂಡ್ ಟೆಟ್ರಾ ಅಸಿಟಿಕ್ ಆ್ಯಸಿಡ್, ಅಂದರೆ ಇಥಾಲಿನ್ ಡೈಮ್ಯಾಂಡ್ ಟೆಟ್ರಾ ಅಸಿಟಿಕ್ ಆ್ಯಸಿಡ್. ದಿಸ್ ಒನ್ ಆಲ್ಸೋ ಆ್ಯಂಟಿಕೋಗುಲೆಂಟ್. ಫಾರ್ ವಾಟ್ purpose they are using? Hematological examination like complete blood test, RBC, WBC ಎಲ್ಲ ಒಂದು ಹೋಲ್ ಹೆಮಟಾಲಜಿಕಲ್ ಟೆಸ್ಟ್ ಬ್ಲಡ್ ಎಲ್ಲ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಪಿಂಕಿಗೆ ಯಾವುದೇ ಥರದ್ದು ನೇಮ್ ಇಲ್ಲ, ಬಟ್ ಅಡಿಟಿವ್ ಇದೈತಲ್ಲ ಇ ಡಿ ಟಿನೇ ಆ್ಯಡ್ ಮಾಡಿರ್ತಾರೆ. ಆ್ಯಂಟಿಕೋಗುಲೆಂಟ್ ಯೂಸ್ ಓನ್ಲಿ ಫಾರ್ ದ ಹೋಲ್ ಬ್ಲಡ್ ಸ್ಯಾಂಪಲ್ ಬಿಂಗ್ ಸೆಂಡ್ ಟು ಟ್ರಾನ್ಸ್ಫ್ಯೂಷನ್ ಲ್ಯಾಬ್. ಎದಕ್ಕೆ ಯೂಸ್ ಮಾಡ್ತಾರಪ್ಪ ಪಿಂಕ್ ಕಲರ್ ಅಂದಾಗ? ಪರ್ಪಸ್ ಏನು? ಟೆಸ್ಟ್ ಯೂಸ್ಡ್ ಫಾರ್ ಬ್ಲಡ್ ಟೈಪಿಂಗ್. ನಮ್ಮ ಬ್ಲಡ್ಡಿಗೆ ನಾವು ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ ಬೇಕಾಗಿರ್ತದಲ್ಲ ನಮಗೆ, ಅವಾಗ ಹೋಗಿ ನಾವು ಕೊಡ್ತೀವಿ ಗೊತ್ತಾ, ಒಂದಿಷ್ಟು ಟ್ಯೂಬ್ ಕೆಲಸ ಟೆಸ್ಟ್ ಮಾಡೋಕೆ ಕೊಡ್ತೀವಿ. ನಾವು ಮೊದಲೇ ಏನೇನು ಟೆಸ್ಟ್ ಮಾಡ್ತಾರೆ? ಬ್ಲಡ್ ಟೈಪಿಂಗ್ ಟೆಸ್ಟ್ ಮಾಡ್ತಾರೆ, ಯಾವ ಟೈಪ್ ಆಫ್ ದ ಬ್ಲಡ್ ಅಂತ. ಆಮೇಲೆ ಕ್ರಾಸ್ ಮ್ಯಾಚಿಂಗ್, ಆ ಬ್ಲಡ್ಡು ಈ ಬ್ಲಡ್ಡು ಮ್ಯಾಚ್ ಆಗಿರ್ತದೆ ಅಂತ ಬ್ಲಡ್ ಬ್ಯಾಂಕ್ ಒಳಗೆ ಕೆಲವೊಂದಿಷ್ಟು ಸ್ಟೋರ್ ಮಾಡಿಟ್ಟಿರ್ತಾರೆ. ಈಗ ನನಗೆ ಏನಾದರೂ ಬೇಕಾಗಿತ್ತಪ್ಪ ಬ್ಲಡ್ ಅಂದ್ರೆ ನನ್ನ ಬಾಡಿಯಿಂದ ಬ್ಲಡ್ ಡ್ರಾ ಮಾಡ್ಕೊಂಡೋಗಿ ಅಲ್ಲಿ ನಾವು ಕೊಡ್ತೀವಿ. ಕೊಟ್ಟಾದ್ಮೇಲೆ ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೈಪ್ ಯಾವುದು, ಕ್ರಾಸ್ ಮ್ಯಾಚಿಂಗ್ ಚೆಕ್ ಮಾಡ್ತಾರೆ. ಓಕೆ, ಏನಾದರೂ ಡಿಸೀಸ್ ಇದೆಯಾ, ಏನಾದರೂ HIV ವೈರಲ್ ಲೋಡ್ ಅಂದರೆ ಏನಾದರೂ ಇದೆಯಾ ಡಿಸೀಸ್ನೆಲ್ಲ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಯಾವುದು? ಗ್ರೇ ಕಲರ್ ಇಂಡಿಕೇಟ್ಸ್ ದ ವಾಟ್ ಈಸ್ ನೇಮ್. ಗ್ರೇದ್ ನೇಮ್ ಯಾವುದು? ಸೋಡಿಯಂ ಕ್ಲೋರೈಡ್. ಓಕೆ, ಅಡಿಟಿವ್ ಏನಿರ್ತೈತಿ? ಸೋಡಿಯಂ ಕ್ಲೋರೈಡ್ ಇರುತ್ತೆ ರೀ, ಅದು ಪೊಟ್ಯಾಷಿಯಮ್ ಆಕ್ಸಲೇಟ್. ಎದ್ರ ಸಲ ಗ್ರೇ ಅದಕ್ಕೆ ಯೂಸ್ ಮಾಡ್ತಾರೆ? ಗ್ಲೂಕೋಸ್ ಟೆಸ್ಟಿಗೆ, ಲ್ಯಾಕ್ಟೇಟ್ ಟೆಸ್ಟಿಂಗ್. ಗ್ಲೂಕೋಸ್ ಟೆಸ್ಟ್ ಮೇನ್ ಗ್ಲೂಕೋಸ್, ಆಲ್ಮೋಸ್ಟ್ ಗ್ಲೂಕೋಸ್ ಟೆಸ್ಟ್ಗೆ ಯೂಸ್ ಮಾಡ್ತಾರೆ ಗ್ರೇ. ನೆಕ್ಸ್ಟ್ ಎಲ್ಲೋ ಯಾವುದಪ್ಪ? ಆ್ಯಸಿಡ್ citrate dextrose, as this one also anticoagulant. Acid citrate dextrose. Okay, test used for tissue typing, DNA studies, HIV cultures ಎಲ್ಲ ಯೂಸ್ ಮಾಡ್ತಾರೆ, DNA studies ಎಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟಿಶ್ಯೂ ಟೈಪಿಂಗ್. ದಿಸ್ ಆಲ್ ಆರ್ ದ ಬ್ಲಡ್ ಕಲೆಕ್ಷನ್ ಟ್ಯೂಬ್ಸ್. ನೆನಪಿಟ್ಕೋರಿ. ಓಕೆ, ಯಾವ್ಯಾವ್ರಿ? ಲೈಟ್ ಬ್ಲೂ, ರೆಡ್, ಗ್ಲೋ, ಲೈಟ್ ಗ್ರೀನ್, ಪರ್ಪಲ್, ಪಿಂಕ್, ಯೆಲ್ಲೋ, ಗ್ರೇ ಬ್ಲಡ್ ಕಲ್ಚರ್ ಬಾಟಲ್ಸ್. ನೆನಪಿಟ್ಟಿವ್ರಿ. ಓಕೆ, ಐ ಹೋಪ್ ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಮುಂದಿನ ಕ್ಲಾಸ್ದಾಗ ಮತ್ತೆ ಬೇರೆ ಟಾಪಿಕ್ನ ಡಿಸ್ಕಷನ್ ಮಾಡೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.